ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರ. ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಬಟ್ಟೆ ಮಜವಾಗಿರುತ್ತೆ. ಮನೆಯಲ್ಲಿ ಟಿವಿ ನೋಡ್ತಾ ನಾವಿಲ್ಲಿ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನೀವು ಕೂಡ ಪ್ರಯತ್ನ ಪಡೋ ಮೂಲಕ ಪರೋಕ್ಷವಾಗಿ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ನೀವೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಕುಟುಂಬಗಳ ಪರಿಚಯ ಮಾಡ್ಕೊಳ್ಳೋಣ. ಮೊದಲಿಗೆ ರಾಗರಂಜಿನಿ ಕುಟುಂಬದ ಪರಿಚಯ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪಾರ್ಥ ಅಂತ. ಇವತ್ತು ನಮ್ಮ ರಾಗರಂಜಿನಿ ಕುಟುಂಬದ ಆಡೋದಕ್ಕೆ ಅನುಪಮ ಅಂತ ಬಂದಿದ್ದಾರೆ, ನನ್ನ ಕಸಿನ್. ಆಮೇಲೆ ರಂಜನ್ ಸೋನು, ಈಸ್ ಆಲ್ಸೋ ಮೈ ಕಸಿನ್. ಆಮೇಲೆ ನಮ್ಮ ಸಿಸ್ಟ್ರು ಅಖಿಲಾ ಪ್ರಸಾದ್ ಅಂತ ಬಂದಿದ್ದಾರೆ. ಇವತ್ತು ನಾವು 4 ಜನ ಸೇರಿ ಸಿನಿ ಕ್ವಿಜ್ ಪಾರ್ಟಿಸಿಪೇಟಲ್ಲಿ ಆಡಬೇಕು ಅಂತ ಬಂದಿದ್ದೀವಿ. ಓಕೆ ಸರ್, ಹೇಳಿ ರಾಗರಂಜಿನಿ ಅಂತ ಯಾಕೆ ಹೆಸರಿಟ್ಕೊಂಡಿದ್ದೀರಾ? ರಾಗರಂಜಿನಿ ಅಂತ ಯಾಕೆ ಇಟ್ಕೊಂಡಿದ್ದೀನಿ ಅಂದರೆ ನಮ್ಮದೊಂದು ಮ್ಯೂಸಿಕಲ್ ಫ್ಯಾಮಿಲಿ ನಮ್ಮದು. ಸೊ ನಾವೆಲ್ಲ ಅಷ್ಟು ಜನ ಸಿಂಗರ್ಸೇ. ಕಾರ್ಯಕ್ರಮಗಳನ್ನ ಕೊಡ್ತೀವಿ. ಸೊ ಅದರಿಂದ ನಮ್ಮ ರಾಗರಂಜಿನಿಯ ನಮ್ಮ ಟ್ರೂಪ್ ಹೆಸರೇ ರಾಗರಂಜಿನಿ ಅಂತ, ಅದಕ್ಕೆ ಇದಕ್ಕೆ ರಾಗರಂಜಿನಿ ಅಂತಲೇ ಕೊಟ್ಟಿದ್ದೀವಿ. ಇನ್ನು ಈ ಕಡೆ ವಿಷ್ಣು ಸೇನಾ ಕುಟುಂಬ ಇದೆ. ಭಾಳ ಖುಷಿ ಆಗ್ತಾ ಇದೆ ಸರ್, ನೀವು ನಮ್ಮ ಕರ್ನಾಟಕದ ಒಂದು ಶಾಲನ್ನು ಹಾಕೊಂಡು ಬಂದಿರೋದು. ತುಂಬ ಖುಷಿ ಆಗ್ತಾ ಇದೆ. ನೀವೊಂಥರ ಆದರೆ ಇವ್ರು 3 ಜನದ ಸೀರೆ ಕೂಡ ಮ್ಯಾಚ್ ಆಗ್ತಾ ಇದೆ. ಸೊ ವಿಷ್ಣು ಸೇನಾ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ರಿಗೂ ನಮಸ್ಕಾರ. ನಾನು ಚರಣ್ ಕುಮಾರ್ ಅಂತ. ನಮ್ಮ ತಂಡ ವಿಷ್ಣು ಸೇನಾ ತಂಡ, ಹಾಗೂ ಇದು ನಮ್ಮ ಅಕ್ಕ ಪಂಕಜ ಅಂತ. ಪ್ರಸ್ತುತ ಡೆಲ್ಲಿ ಪಬ್ಲಿಕ್ ಸ್ಕೂಲಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದಾರೆ. ಇವರು ಪೂಜಾ ಸುಗೂರ್ ಅಂತ ನನ್ನ ಧರ್ಮಪತ್ನಿ, ಗೃಹಿಣಿ. ಆಮೇಲೆ ಅಲ್ಲಿ ಮಾಧವಿ ಅಂತ ನಮ್ಮ ಇನ್ನೊಬ್ರು ಅಕ್ಕ, ಅವರು BMRCL ಎಕ್ಸ್-ಎಂಪ್ಲಾಯಿ ಹಾಗೂ ಪ್ರಸ್ತುತ ಗೃಹಿಣಿ ಆಗಿದ್ದಾರೆ. ಓಕೆ, ಸೊ ಹೆಸರಲ್ಲೇ ಇದೆ ವಿಷ್ಣು ಸೇನಾ ಕುಟುಂಬ ಅಂತ. ವಿಷ್ಣುವರ್ಧನ್ ಸರ್ ಫ್ಯಾನ್? ವಿಷ್ಣುವರ್ಧನ್ ಅವ್ರ ಫ್ಯಾನ್ ಮೇಡಮ್, ದೊಡ್ಡ ಫ್ಯಾನ್ ಕೂಡ ಹಾಕೊಂಡಿದ್ದೀರಾ? ಓಕೆ, ಸೂಪರ್ ಸರ್. ಇನ್ನು ಈ ಕಡೆ ದೊಡ್ಡೇಗೌಡ ಕುಟುಂಬ ಇದೆ. ದೊಡ್ಡೇಗೌಡ ಕುಟುಂಬದ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ, ಸುಂಕುತ್ಕಂಟೆಯಿಂದ ಬಂದಿರೋದು. ಇದು ನನ್ನ ವೈಫು ಎಂಫೋಸಿಸ್ ಅನ್ನೋ ಒಂದು IT ಕಂಪ್ನಿಲಿ ಕೆಲಸ ಮಾಡ್ತಾಳೆ. ಇದು ನಮ್ಮ ತಾಯಿ, ಮನೇಲಿ ಗೃಹಿಣಿ. ಅದು ನನ್ನ ಬಾಮಿದ ಚೇತನ್ ಅಂತ, ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇದೆ ಒಂದು, ಅದನ್ನ ನೋಡ್ಕೊಂತಾ ಇದ್ದಾನೆ. ಈ ವರ್ಷ ಮದುವೆ ಮಾಡ್ಬೇಕಂತ ನೋಡ್ತಾ ಅಲ್ಲ, ಅವರು ಇವರು ಅನ್ನೋದ ಇದು ಅನ್ನೋದ. ಓಕೆ, ಜೋಕ್ಸ್ ಮಾಡಿ ಸರ್, ಬೇಜಾರು ಮಾಡ್ಕೊಳ್ಳಿ. ನಮ್ದು ನೇಮ್ ಬಂದ್ಬಿಟ್ಟು ದೊಡ್ಡೇಗೌಡ ಕುಟುಂಬ ಅಂತ. ಆಕ್ಚುಲಿ ಅದು ನಮ್ಮ ತಾತ ಹೆಸರು ಮೇಡಮ್. ತಾತ ಬಂದ್ಬಿಟ್ಟು ಫ್ರೀಡಮ್ ಫೈಟರ್. ಆಕ್ಚುಲಿ ಅವ್ರಿಗೆ ಗೌರ್ಮೆಂಟ್ ಇಂದ ಪೆನ್ಷನ್ ಎಲ್ಲ ಬರ್ತಾ ಇತ್ತು. ಪ್ರತಿ ಆಗಸ್ಟ್ 15ನೇ ತಾರೀಕು ಇವತ್ತು ನಾವು ಮನೆ ಮುಂದೆ ಫ್ಲಾಗ್ ಹಾಸ್ಟಿಂಗ್ ಎಲ್ಲ ಮಾಡಿ ಸ್ಕೂಲ್ ಮಕ್ಕಳನ್ನೆಲ್ಲ ಕರೆದು ಸ್ವೀಟ್ ಕೊಡೋ ಒಂದು ಪದ್ಧತಿ ಇವತ್ತು ನಮ್ಮ ತಾಯಿ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಅವ್ರ ನೆನಪಿಗೋಸ್ಕರ ನಾವು ಅದನ್ನ ದೊಡ್ಡೇಗೌಡ ಕುಟುಂಬ ಅಂತ ನಮ್ಮ ತಾತನ ಹೆಸರು ಇಟ್ಟಿದ್ದೀವಿ ಮೇಡಮ್. ಖುಷಿ ಆಯ್ತು ಸರ್ ನಿಮ್ಮ ತಾತನ ಬಗ್ಗೆ ಕೇಳಿ. ಎಸ್ ಮೇಡಮ್, ನಮಗೂ ತುಂಬ ಹೆಮ್ಮೆ ಆಯ್ತು. ಓಕೆ, ಪ್ರಜ್ಞಾ ಕುಟುಂಬ. ಪ್ರಜ್ಞಾ ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ಕಾರ, ನನ್ನ ಹೆಸರು ಪ್ರಜ್ಞಾ ಅಂತ. ಇವತ್ತು ಪ್ರಜ್ಞಾ ಕುಟುಂಬದಲ್ಲಿ ನಮ್ಮಪ್ಪ ಇದ್ದಾರೆ, ಅವರ ಹೆಸರು ಚೋಳಪ್ಪ ಅಂತ. ಅವರು PSI ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಸದಾಶಿವನಗರ್. ಅವರು ನಮ್ಮಣ್ಣ ಧನುಷ್ ಅಂತ, ಅವರು 10ನೇ ತರಗತಿ ಓದ್ತಿದ್ದಾರೆ. ಅವರು ನಮ್ಮಮ್ಮ ದೀಪಾ ಅಂತ, ಅವರು ಹೌಸ್ ವೈಫ್ ಆಗಿದ್ದಾರೆ. ಓಕೆ, ನೀವೇನು ಓದ್ತಾ ಇದ್ದೀರೋದು ಅಂದರೆ? ನಾನು 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡಾ? ಓಕೆ, ರೆಡಿ ಇದ್ದೀರಾ ಆಡೋದಕ್ಕೆ? ಓಕೆ, ನೋಡೋಣ ಹೇಗೆ ಆಟ ಆಡ್ತೀರಾ ಅಂತ. ಸೊ ಈಗ ಮೊದಲನೇ ಸುತ್ತನ್ನ ಶುರು ಮಾಡ್ಬಿಡೋಣ. ನಮ್ಮ ಮೊದಲನೇ ಸುತ್ತು ಅದಲ್ ಬದಲ್. ರಾಗರಂಜಿನಿ ಕುಟುಂಬ ಅದಲ್ ಬದಲ್ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ಓಕೆ, ನಮ್ಮ ರಾಗರಂಜಿನಿ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಯ ದ ಗಿ ಲಿ ಬ ಳಿ ನ ಬಿ ರಿ. ಬಿಳಿಗಿರಿಯ ಬನದಲ್ಲಿ. ಬಿಳಿಗಿರಿಯ ಬನದಲ್ಲಿ. ಬಿಳಿಗಿರಿಯ ಬನದಲ್ಲಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಬಹಳ ಬೇಗ ಉತ್ತರನ ಕೊಟ್ರಿ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಸೊ 2ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಸೊ ಅದಲ್ ಬದಲ್ ಸುತ್ತಿನ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಗೆ ಕ ಲಿ ಚಿ ಗ ರ ಕ ಳು ಚಿ ಮ. ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ. ಓಕೆ, ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. 4 ಜನ ಸಿಂಗರ್ಸ್ ಅಂತ ಹೇಳಿದ್ರಿ. ಸೊ ಇದನ್ನ ಹಾಡನ್ನ ನೀವು ಸುಮ್ಮನೆ ನಾವು ಮಾತಾಡೋ ತರ ಗೆಸ್ ಮಾಡಿದ್ರೆ ಹೆಂಗಾಗತ್ತೆ ಹೇಳಿ? ಚಿಕ್ಕಮಗಳೂರ ಚಿಕ್ಕಮಲ್ಲಿಗೆ, ಸಕ್ಕರೆಯ ಮಾತು ನಾನೇಳು ಮೆಲ್ಲಗೆ, ಚಿತ್ತವೆಲ್ಲ ಚಂಚಲ,
ಹೇಳಲಾರೆ. ಓಕೆ ಸೂಪರ್. ಸೊ ಎರಡಕ್ಕೂ ಕೂಡ ಬಹಳ ಬೇಗ ಉತ್ತರನ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಚ ಅ ನ ಶ್ವ ನ ಪ ಯ ಥ ಟ ರ. ಅದು ವ್ಯಕ್ತಿಯ ಹೆಸರು. ಅವರ ಇನ್ಷಿಯಲ್ ಸಮೇತ ನೀವು ಅದನ್ನ ಗೆಸ್ ಮಾಡಬೇಕಾಗತ್ತೆ. ಅಂದ್ರೆ ಇನ್ಷಿಯಲ್ ಇರ್ಬೋದು ಅಥವಾ ಅವ್ರ ಸರ್ನೇಮ್ ಇರಬಹುದು, ಎಲ್ಲ ಸೇರಿಸಿ ನಾವಲ್ಲಿ ನಿಮಗೆ ಅದಲ್ ಬದಲಾಗಿ ಕೊಟ್ಟಿದ್ದೀವಿ. ಓಕೆ. ಅಲ್ಲ ಚನ್ನರಾಯಪಟ್ಟಣ. ಹೇಳ ಅಶ್ವಥ್ ಚನ್ನರಾಯಪಟ್ಟಣ. ಅಶ್ವಥ್ ಅಥವಾ ಚನ್ನರಾಯಪಟ್ಟಣ ಅಶ್ವಥ್. ಓಕೆ, ಅಶ್ವಥ್ ಚನ್ನರಾಯಪಟ್ಟಣ ಅಥವಾ ಚನ್ನರಾಯಪಟ್ಟಣ ಅಶ್ವಥ್ ಅಂತ ಉತ್ತರ ಕೊಟ್ಟಿದ್ದಾರೆ. ನೋಡ ಉತ್ತರ ಕರೆಕ್ಟ್ ಆಗಿದೆಯಾ? ಚನ್ನರಾಯಪಟ್ಟಣ ಅಶ್ವಥ್. ಓಕೆ, ಉತ್ತರ ಕರೆಕ್ಟ್ ಆಗಿದೆ. ಓಕೆ, 3ಕ್ಕೆ 3 ಸರಿಯಾಗಿ ಗೆಸ್ ಮಾಡಿದ್ದಾರೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 60 ಅಂಕ ಗಳಿಸಿದ್ದೀರಾ. ಶುಭಾರಂಭ ಬಿಡಿ. ಓಕೆ, ವಿಷ್ಣು ಸೇನಾ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ನಮ್ಮ ವಿಷ್ಣು ಸೇನಾ ಕುಟುಂಬ ಆಟ ಆಡೋದಕ್ಕೆ ರೆಡಿ ಇದ್ದಾರೆ. ಅವ್ರಿಗೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ನು ಜ ಅ ದ ಮ ಬಂ ನು ಜ ಧ ನು. ಜನುಮ ಜನುಮದ ಅನುಬಂಧ. ಜನುಮ ಜನುಮದ ಅನುಬಂಧ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೊ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡು ಗೆ ನು ದ ನಿ ಹ ಬ ರಿ ಹ ಯ. ಇದು ಹಾಡಿನ ಸಾಲುಗಳು. ಹಾಡನ್ನ ಗೆಸ್ ಮಾಡ್ಬೇಕು ನೀವು. ಇದನ್ನ ಯಾವ ಹಾಡು ಅಂತ. ಸಮಯ ಮುಗೀತು. ನಿಮ್ಮ ಸುಳಿವು ಈ ರೀತಿಯಾಗಿದೆ ನೋಡಿ. ಗಾಳಿಪಟ ನೋಡಿದಾಗ ಈ ಹಾಡು ನೆನಪಾಗುತ್ತೆ. ನಿಮ್ಮ ಎರಡನೇ ಸುಳಿವು, ಲೂಸಿಯಾ ಖ್ಯಾತಿಯ ನಿರ್ದೇಶಕರು ಈ ಹಾಡಿನಲ್ಲಿದ್ದಾರೆ. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರಲಿ. ನೀನು ಬಗೆಹರಿಯದ ಹಾಡು. ಓಕೆ, ಸ್ವಲ್ಪ ಕಷ್ಟ ಆಯ್ತಾ? ಓಕೆ, ಪರವಾಗಿಲ್ಲ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ರಿ ಲ ಮ ಮ ಕು. ಇದು ವ್ಯಕ್ತಿಯ ಹೆಸರು. ಕಮಲ ಕುಮಾರಿ. ಕಮಲ ಕುಮಾರಿ. ಕುಮಾರಿ. ಓಕೆ, ಕಮಲ ಕುಮಾರಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ರ. ವೆಲ್ ಪ್ಲೇಡ್. ಓಕೆ, ನಮ್ಮ ದೊಡ್ಡೇಗೌಡ ಕುಟುಂಬ ರೆಡಿ ಇದೆಯಾ ಆಟ ಆಡೋದಕ್ಕೆ? ಓಕೆ, ಈಗ ದೊಡ್ಡೇಗೌಡ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶ ಶ ನು ನ ರು ನ ರೋ ರು ವ. ಸಿನಿಮಾದ ಹೆಸರಿದು. ಈಸಿ ಇತ್ತು. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಶತಕದ ಕೋಪ. ನಿಮ್ಮ ಎರಡನೇ ಸುಳಿವು ಡಾಕ್ಟರ್ ವಿಷ್ಣುವರ್ಧನ್ ನಟನೆಯ ಸಿನಿಮಾ. ಯಾರಾದ್ರೂ ಬೇರೆಯವ್ರು ಹೇಳ್ತೀರಾ? ನನ್ನ ರೋಷ 100 ವರ್ಷ. ಓಕೆ, ಸರಿಯಾದ ಉತ್ತರ ನನ್ನ ರೋಷ 100 ವರ್ಷ. ಶತಕದ ಕೋಪ ಅಂತ ಅಂದ್ರೆ
ನೂರಲ್ವಾ ಅದು? ಬಟ್ ಪರವಾಗಿಲ್ಲ ಬಿಡಿ, ಇನ್ನ 2 ಪ್ರಶ್ನೆ ಇದೆ, ಸ್ವಲ್ಪ ಬೇಗ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ಲ ಬ್ಯ ತ ರಿ ವ ಹಿ ಡ ಮ ಕ. ಇದು ಸ್ವಲ್ಪ ಹೊಸ ಹಾಡು ಅಂತ ನನಗೆ ಅನಿಸ್ತಾ ಇದೆ. ನೋಡಿ, ಹಾಡಿನ ಸಾಲದು ಕೇಳೇ ಇರ್ತೀರಾ, ಇತ್ತೀಚೆಗೆ ಇದೆಲ್ಲ ಸಿಕ್ಕಾಪಟ್ಟೆ ಡಾನ್ಸ್. ಹಿತ್ತಲಕ್ಕೆ ಕರಿಬೇಡ ಮಾವ, ಕರೆಕ್ಟಾ? ಅಲ್ಲ, ನೋಡೋಣ. ಹಿತ್ತಲಕ್ಕೆ ಕರಿಬೇಡ ಮಾವ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಲಾಕ್ ಮಾಡಿ ಮೇಡಮ್ ಅದನ್ನ. ಓಕೆ, ಹಿತ್ತಲಕ್ಕೆ ಕರಿಬೇಡ ಮಾವ ಸರಿಯಾದ ಉತ್ತರ. ಸೊ ಯಾರ್ದು ಹೇಳಿ ಇದು ಸಿನಿಮಾ? ಮೇಡಮ್ ಶಿವರಾಜ್ ಕುಮಾರ್ ಮತ್ತೆ ಪ್ರಭುದೇವ್ ಅವ್ರದ್ದು ಕರ್ನಾಟಕ ದಮನಕ. ಕರೆಕ್ಟ್. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದರೆ. ಈಗ 3ನೇ ಪ್ರಶ್ನೆ ನೋಡ್ಬಿಡೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ದ ಅ ಕೃ ರ ಸುಂ ಶ್ನ ರ. ಈಸಿ ಆಗಿದೆ. ಇದು ವ್ಯಕ್ತಿಯ ಹೆಸರು. ಸುಂದರ್ ಕೃಷ್ಣ ಅರಸ್. ಸುಂದರ್ ಕೃಷ್ಣ ಅರಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ಲಾಸ್ಟ್ 2 ಬಹಳ ಚೆನ್ನಾಗಿ ಹೇಳಿದ್ರು ಇವರು. ವೆಲ್ ಪ್ಲೇಡ್. ಓಕೆ, ಪ್ರಜ್ಞಾ ಕುಟುಂಬ ರೆಡಿ ಇದ್ದೀರಾ? ಓಕೆ, ನಮ್ಮ ಪ್ರಜ್ಞಾ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ 1ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸು ಡಿ ಬಾ ರೇ ಕು ಳಿ ಸ್ವ ದ ಖ ರ್ಗ. ಕೂಡಿ ಬಾಳಿದರೆ ಸ್ವರ್ಗ ಸುಖ. ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕ ಗಳಿಸಿದ್ದೀರಾ. ಈಗ 2ನೇ ಪ್ರಶ್ನೆ ನೋಡೋಣ. 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿ ತಿ ಡಿ ನೆ ಹೇ ಆ ಮಾ ಳು. ಇದು ಹಾಡಿನ ಸಾಲು. ಇದು ಕೂಡ ಇತ್ತೀಚಿನ ಸಿನಿಮಾನೇ, ತುಂಬಾ ಏನು ಹಳೇದಲ್ಲ. ಇನ್ನಿಬ್ರಿಗೆ ಗೊತ್ತಿರ್ಬೇಕಲ್ಲ, ಪ್ರಜ್ಞಾಗೆ ಮತ್ತೆ ಬ್ರದರ್ಗೆ. ಈಸಿ ಇದೆ, ಗೆಸ್ ಮಾಡಿ. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಈ ಹಾಡು ಕೇಳಿದರೆ ಗುರು ಶಿಷ್ಯರು ನೆನಪಾಗ್ತಾರೆ. ಆಣೆ ಮಾಡಿ ಹೇಳುತ್ತೀನಿ. ಓಕೆ, ಆಣೆ ಮಾಡಿ ಹೇಳುತ್ತೀನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಮೊದಲನೇ ಸುಳಿವಾದ್ಮೇಲೆ ಕರೆಕ್ಟ್ ಆಗಿದೆ. ರೀಲ್ಸ್ ಮಾಡಿಲ್ವಾ ನೀವು? ಮಾಡಿದ್ರೆ ಗೊತ್ತಾಗಿರೋದು. ಇದು ಆಪ್ಷನ್ಸ್ ನೋಡಿ ಗೊತ್ತಾಯ್ತು. ಅಲ್ಲ, ಅಪ್ಪ ಬಿಡಲ್ಲ ಅನ್ಸುತ್ತೆ, ಸ್ಟ್ರಿಕ್ಟ್ ಆಫೀಸರು ರೀಲ್ಸ್ ಮಾಡೋಕ್ಕೆ. ಓಕೆ, ಒಂದು ಸುಳಿವನ್ನು ತಗೊಂಡು ಉತ್ತರ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಸಿಕ್ಕಿರೋದು ನಿಮಗೆ 15 ಅಂಕ, ಟೋಟಲ್ 35 ಅಂಕ. 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರೇ ಲ ಗೋ ಧಿ ಪ ದ್ರ. ಧೀರೇಂದ್ರ ಗೋಪಾಲ್. ಧೀರೇಂದ್ರ ಗೋಪಾಲ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರ್ ಪರವಾಗಿಲ್ಲ, ಬಹಳಷ್ಟು ಪಿಕ್ಚರ್ಗಳನ್ನ ನೋಡಿದಿರಿ ಅನ್ಸುತ್ತೆ. ಓಕೆ, 3ಕ್ಕೆ 3 ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಆದರೆ ಒಂದು ಸುಳಿವನ್ನ ತಗೊಂಡಿರೋದ್ರಿಂದ ನಿಮಗೆ ಇಲ್ಲಿ ಸಿಗ್ತಾ ಇರೋದು 55 ಅಂಕಗಳು. ಓಕೆ, ಮೊದಲನೇ ಸುತ್ತು ಮುಕ್ತಾಯವಾಗಿದೆ. ಎಲ್ಲರೂ ಬಹಳ ಚೆನ್ನಾಗಿ ಆಟ ಆಡಿದ್ದೀರಾ. ಸೊ 2ನೇ ಸುತ್ತಿಗೆ ಹೋಗ್ಬಿಡೋಣ. 2ನೇ ಸುತ್ತು ನಕ್ಷತ್ರ. ನಕ್ಷತ್ರ ಸುತ್ತಿನಲ್ಲಿ ನನ್ನ ಹತ್ರ ಚೀಟಿಗಳಿರುತ್ತೆ. ನಾನು ಬಂದು ನಿಮಗೆ ಕೊಡ್ತೀನಿ, ನೀವು ಒಂದನ್ನು ಆಯ್ಕೆ ಮಾಡಬೇಕು. ಅದರಲ್ಲಿ ನಟ, ನಟಿ, ನಿರ್ದೇಶಕ, ಸಂಗೀತ ನಿರ್ದೇಶಕ ಯಾರ್ದಾದ್ರೂ ಬರ್ಬೋದು. ಅವ್ರ ಮೇಲೆ 3 ಪ್ರಶ್ನೆಗಳನ್ನ ಕೇಳ್ತೀವಿ, ಉತ್ತರ ಕೊಡಬೇಕು. ಓಕೆ, ಮೊದಲಿಗೆ ನಮ್ಮ ರಾಗರಂಜನಿ ಕುಟುಂಬ ರೆಡಿ ಇದ್ದೀರಾ? ರೆಡಿ. ಓಕೆ, ಯಾರ್ದು ಬಂದಿರ್ಬೋದು? ಪುನೀತ್ ರಾಜ್ಕುಮಾರ್. ನಮ್ಮ ನವರಸ ನಾಯಕ ಜಗ್ಗೇಶ್. ಓಕೆ, ನೋಡೋಣ ಹೇಗೆ ಉತ್ತರ ಕೊಡ್ತಾರೆ ಅಂತ. ರಾಗರಂಜನಿ ಕುಟುಂಬಕ್ಕೆ ಜಗ್ಗೇಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ನಟನೆಯ ಚೊಚ್ಚಲ ಸಿನಿಮಾ ಯಾವುದು? ನಿಮ್ಮ ಮೊದಲನೇ ಆಯ್ಕೆ
ಶ್ವೇತ ಗುಲಾಬಿ, ಎರಡನೇ ಆಯ್ಕೆ ಇಬ್ಬನಿ ಕರಗಿತು. ಶ್ವೇತ ಗುಲಾಬಿ. ಶ್ವೇತ ಗುಲಾಬಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಅವ್ರು ಏಕೆ ಸ್ಟೇರ್ ಮಾಡ್ತಾ ಇದ್ದಾರೆ? ಸರಿಯಾದ ಉತ್ತರ ಇಬ್ಬನಿ ಕರಗಿತು. ಅನಂತ್ನಾಗ್ ನಾಯಕನಾಗಿ ನಟಿಸಿರುವ ಈ ಸಿನಿಮಾದ ಮೂಲಕ ಜಗ್ಗೇಶ್ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದರು. ಪರವಾಗಿಲ್ಲ ಬಿಡಿ, ಇನ್ನೂ ಎರಡಿದೆ. ಅವರು ಫುಲ್ ಸೀರಿಯಸ್ ಆಗ್ಬಿಟ್ಟಿದ್ದಾರೆ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಜಗ್ಗೇಶ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ನಟನೆಯ CBI ಶಿವ ಸಿನಿಮಾದ ನಾಯಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಟೈಗರ್ ಪ್ರಭಾಕರ್, ಎರಡನೇ ಆಯ್ಕೆ ದೇವರಾಜ್. ಕರೆಕ್ಟಾಗಿ ಹೇಳ್ಬೇಕಪ್ಪ. ನೀವೇ ಹೇಳಿ ಸರ್. ಇವಾಗ ಇವರು ಟೈಗರ್ ಪ್ರಭಾಕರ್. ಟೈಗರ್ ಪ್ರಭಾಕರ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಇವಾಗ ನಕ್ಕಿದ್ರು ಅವರು. ಓಕೆ, ಈ ಸಿನಿಮಾದಲ್ಲಿ ಜಗ್ಗೇಶ್ ಅವರು ಚಂದ್ರು ಹೆಸರಿನ ಪಾತ್ರ ಮಾಡಿದ್ದಾರೆ. ಎರಡನೇದಕ್ಕೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆ ನೋಡೋಣ. ಜಗ್ಗೇಶ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ನಟನೆಯ ಭೈರವ ಸಿನಿಮಾದ ನಾಯಕಿ ಯಾರು? ನಿಮ್ಮ ಮೊದಲನೇ ಆಯ್ಕೆ ಊರ್ವಶಿ, ಎರಡನೇ ಆಯ್ಕೆ ನಂದಿನಿ ಸಿಂಗ್. ನಂದಿನಿ ಸಿಂಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ರಾಜ್ ಕಿಶೋರ್ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ವಜ್ರಮುನಿ ಸೇರಿದಂತೆ ಹಲವಾರು ಕಲಾವಿದರು ಈ ಸಿನಿಮಾದಲ್ಲಿದ್ದಾರೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ರು. ಓಕೆ, ವಿಷ್ಣು ಸೇನಾ ಕುಟುಂಬ ರೆಡಿ ಇದ್ದೀರಾ? ಪ್ರಾರ್ಥನೆ ಮಾಡಿ ವಿಷ್ಣುವರ್ಧನ್ ಅವರೇ ಬರಲಿ ಅಂತ. ನಿಮಗೆ ಬಂದಿರೋದು ಕ್ರೇಜಿ ಸ್ಟಾರ್ ರವಿಚಂದ್ರನ್. ಹೌದು. ಓಕೆ, ನೋಡಿದಿರಾ ಅಲ್ವಾ ಅವ್ರ ಸಿನಿಮಾಗಳನ್ನ? ಯಾವ ಸಿನಿಮಾ ತುಂಬಾ ಇಷ್ಟ? ಪ್ರೇಮಲೋಕ. ಓಕೆ, ನೋಡೋಣ ಏನೇನು ಪ್ರಶ್ನೆಗಳು ಬರುತ್ತೆ ಅಂತ. ರವಿಚಂದ್ರನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ರವಿಚಂದ್ರನ್ ನಟನೆಯ ಪಿತಾಮಹ ಸಿನಿಮಾ ತೆರೆ ಕಂಡ ವರ್ಷ ಯಾವುದು? ನಿಮ್ಮ ಮೊದಲನೇ ಆಯ್ಕೆ 1985, ಎರಡನೇ ಆಯ್ಕೆ 1980. 1980. ಓಕೆ, 1980 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ 1985. KSL ಸ್ವಾಮಿ ನಿರ್ದೇಶನದಲ್ಲಿ ಮೂಡಿಬಂದ ಸಿನಿಮಾವಿದು. ಸಂಗ್ರಾಮ ಸಿಂಗ್ ಈ ಚಿತ್ರದ ನಿರ್ಮಾಪಕರು. ಓಕೆ, ಸ್ವಲ್ಪ ಯೋಚನೆ ಮಾಡಿಕೊಡಿ ನೆಕ್ಸ್ಟ್ ಇನ್ನ 2 ಪ್ರಶ್ನೆಗಳಿಗೆ. ಓಕೆ, ಎರಡನೇ ಪ್ರಶ್ನೆ ನೋಡೋಣ. ರವಿಚಂದ್ರನ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ನಟನೆಯ ಅಂಜದ ಗಂಡು ಸಿನಿಮಾದ ನಿರ್ದೇಶಕರು ಯಾರು? ನಿಮ್ಮ ಮೊದಲನೇ ಆಯ್ಕೆ ರೇಣುಕಾ ಶರ್ಮಾ, ಎರಡನೇ ಆಯ್ಕೆ ರವಿಚಂದ್ರನ್. ರೇಣುಕಾ ಶರ್ಮಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. 1988ರಲ್ಲಿ ತೆರೆ ಕಂಡ ಚಿತ್ರವಿದು. ಖುಷ್ಬು ಈ ಚಿತ್ರದ ನಾಯಕಿ. ಓಕೆ, ಈಗ ಸರಿಯಾಗಿ ಉತ್ತರ ಕೊಟ್ಟು 20 ಅಂಕ ಗಳಿಸಿದ್ದೀರಾ. ಮೂರನೇ ಪ್ರಶ್ನೆ ನೋಡೋಣ. ರವಿಚಂದ್ರನ್ ಅವರ ಕುರಿತಾದ ಮೂರನೇ ಪ್ರಶ್ನೆ. ರವಿಚಂದ್ರನ್ ನಟನೆಯ ಈ ಯಾವ ಸಿನಿಮಾದಲ್ಲಿ ಡಿಸ್ಕೋ ಶಾಂತಿ ಕಾಣಿಸಿಕೊಂಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಮನೆ ದೇವರು, ಎರಡನೇ ಆಯ್ಕೆ ಚಿಕ್ಕೆ ಜಮಾಂದ್ರು. ಚಿಕ್ಕೆ
ಯಜಮಾನ್ರು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಮನೆ ದೇವರು. ರವಿಚಂದ್ರನ್ ಅವರೇ ನಿರ್ದೇಶನ ಮಾಡಿ ನಟಿಸಿರುವ ಚಿತ್ರವಿದು. ಸೊ 3ರಲ್ಲಿ ನೀವು 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕ ಗಳಿಸಿದ್ದೀರಾ. ಬಟ್ ಪರವಾಗಿಲ್ಲ, ನೀವು ಇವಾಗ ವಿಷ್ಣುವರ್ಧನ್ ಸರ್ ಅಭಿಮಾನಿ ಅಲ್ವಾ, ಒಂದು ಡೈಲಾಗ್ ಹೊಡಿರಿ ನೋಡೋಣ. ನೋಡಿ, ಕೈ ಕನ್ನಡದ ಆಸ್ತಿ, 5 ಕೋಟಿ ಜನರು ಶಕ್ತಿ ಇದು. ಮುಷ್ಟಿ ಮಾಡಿ ಹೊಡೆದ್ರೆ ಎದ್ದು ಬಂದಿದ್ದ ಚರಿತ್ರೆಲೇ ಇಲ್ಲ. ಓಕೆ ಬಿಡಿ ಸರ್, ಸೂಪರ್. ಓಕೆ, ಈ ಕಡೆ ದೊಡ್ಡೇಗೌಡ ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್. ಅಭಿಜಿತ್. ಓಕೆ, ನೋಡಿರ್ತೀರಲ್ವಾ ಸಿನಿಮಾಗಳನ್ನ? ಏನ್ ಪ್ರಶ್ನೆಗಳು ಬರುತ್ತೆ ನೋಡೋಣ. ಅಭಿಜಿತ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಭಿಜಿತ್ ನಿರ್ದೇಶನ ಮಾಡಿದ ಚಿತ್ರ ಯಾವುದು? ನಿಮ್ಮ ಮೊದಲನೇ ಆಯ್ಕೆ ಜೋಡಿ ನಂಬರ್ 1, ಎರಡನೇ ಆಯ್ಕೆ ಕಾಲೇಜು ಹೀರೋ. ಮೇಡಮ್ ಕಾಲೇಜ್ ಹೀರೋ ಮೇಡಮ್. ಕಾಲೇಜು ಹೀರೋ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಜೋಡಿ ನಂಬರ್ 1. ರಾಮ್ ಕುಮಾರ್ ನಟನೆಯ ಸಸ್ಪೆನ್ಸ್ ಥ್ರಿಲ್ಲರ್ ಮಾದರಿಯ ಚಿತ್ರವಿದು. ಓಕೆ, ಸೊ ಎರಡನೇ ಪ್ರಶ್ನೆ ನೋಡೋಣ ಈಗ. ಅಭಿಜಿತ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಚಿತ್ರಕ್ಕಾಗಿ ಅಭಿಜಿತ್ ಹಾಡಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ವಿಷ್ಣು, ಎರಡನೇ ಆಯ್ಕೆ ಮನ ಮೆಚ್ಚಿದ ಸೊಸೆ. ನಿಮ್ಮ ಉತ್ತರ? ಮೇಡಮ್ ವಿಷ್ಣು. ವಿಷ್ಣು ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಮನ ಮೆಚ್ಚಿದ ಸೊಸೆ ಹೇಳು ಅಂತ ಅಂದ್ರು. ಈ ಸಿನಿಮಾದಲ್ಲಿ ಚೆಲ್ಲೋ ಚೆಲ್ಲೋ ಗೀತೆಯನ್ನ ಹಾಡಿದ್ದಾರೆ ಅಭಿಜಿತ್. ಓಕೆ, ಸೊ 2 ಪ್ರಶ್ನೆಗಳಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ರೆ ಈಗ 3ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಅಭಿಜಿತ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜಗ್ಗೇಶ್ ಜೊತೆ ಅಭಿಜಿತ್ ತೆರೆ ಹಂಚಿಕೊಂಡ ರೂಪಾಯಿ ರಾಜ ಸಿನಿಮಾದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಬಿ ಮಲ್ಲೇಶ್, ಎರಡನೇ ಆಯ್ಕೆ ಎಸ್ ಉಮೇಶ್. ಅವ್ರು ಯಾವ್ದು ಹೇಳ್ತಾರೋ ಅದು ಉಲ್ಟಾ ಹೇಳಿ ನೋಡೋಣ. ಮೇಡಮ್ ಈ ಸಲ ಅವಳು ಹೇಳಿದ್ದೆ ಹೇಳ್ತಾ ಇದ್ದೀನಿ, ಬಿ ಮಲ್ಲೇಶ್ ಮೇಡಮ್. ಓಕೆ, ಬಿ ಮಲ್ಲೇಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಚಿ ಉದಯ್ ಶಂಕರ್ ಚಿತ್ರಕಥೆ ಬರೆದಿದ್ರೆ ಹಂಸಲೇಖ ಈ ಚಿತ್ರಕ್ಕಾಗಿ ಸಂಭಾಷಣೆ ಬರೆದಿದ್ದಾರೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದೆ. ಓಕೆ, ಪ್ರಜ್ಞಾ ಕುಟುಂಬ ರೆಡಿ ಇದ್ದೀರಲ್ಲ? ಪ್ರಜ್ಞಾ ಲಕ್ಕಿ ಅನ್ಸುತ್ತಲ್ವಾ, ಅದಕ್ಕೆ ಹೆಸರು ಅವ್ರದ್ದು ಇಟ್ಟಿದ್ರೆ ಅವರೇ. ಭಾವನಾ ರಾಮಣ್ಣ. ಓಕೆನಾ? ಓಕೆ, ಭಾವನಾ ರಾಮಣ್ಣ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಿನಿಮಾ ರಂಗಕ್ಕೆ ಬರೋ ಮುನ್ನ ಭಾವನಾ ರಾಮಣ್ಣ ಹೆಸರು ಏನಾಗಿತ್ತು? ನಿಮ್ಮ ಮೊದಲನೇ ಆಯ್ಕೆ ಕಮಲಾ ರಾಮಣ್ಣ, ಎರಡನೇ ಆಯ್ಕೆ ನಂದಿನಿ ರಾಮಣ್ಣ. ನಂದಿನಿ ರಾಮಣ್ಣ. ನಂದಿನಿ ರಾಮಣ್ಣ, ಜಸ್ಟ್ ಗೆಸ್ ಅಷ್ಟೇ. ಓಕೆ, ನಂದಿನಿ ರಾಮಣ್ಣ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಗೆಸ್ ಸರಿಯಾಗಿದೆ. ಮರಿಬಾಲೆ ಹೆಸರಿನ ತುಳು ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಭಾವನಾ ರಾಮಣ್ಣ. ಓಕೆ, ಮೊದಲನೇದೇ ಗೆಸ್ ಕೈ ಹಿಡಿದ್ಬಿಟ್ಟಿದೆ. 20 ಅಂಕ ಗಳಿಸಿದಿರಾ. ಮುಂದಕ್ಕೆ ಹೋಗ್ಬಿಡೋಣ. ಭಾವನಾ ರಾಮಣ್ಣ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಭಾವನಾ ಅತಿಥಿ ಪಾತ್ರ ನಿರ್ವಹಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ನಿನಗಾಗಿ, ಎರಡನೇ ಆಯ್ಕೆ ರಾಂಗ್ ನಂಬರ್.
ನಿನಗಾಗಿ. ನಿನಗಾಗಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿ, ಇದು ಗೆಸ್ಸಾ? ಇಲ್ಲ, ಅದನ್ನ ನೋಡಿದ್ದೀನಿ, ಪಿಕ್ಚರ್ ನೋಡಿದ್ದೀನಿ. ಓಕೆ, ಅದರಲ್ಲಿ ನೋಡಿದ್ದೀನಿ, ಹಾಗಾಗಿ ಅದರಲ್ಲೇ ಡ್ಯಾನ್ಸ್ ಮಾಡಿದ್ದಾರೆ. ಅದನ್ನ 2002ರಲ್ಲಿ ತೆರೆ ಕಂಡ ಈ ಸಿನಿಮಾದಲ್ಲಿ ಅವರದ್ದು ಅತಿಥಿ ಪಾತ್ರ. ಎಸ್ ಮೇಡಮ್. ಓಕೆ, ಎರಡೂ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಭಾವನಾ ರಾಮಣ್ಣ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಎಲ್ಲರ ಮನೆ ದೋಸೆನು ಸಿನಿಮಾದಲ್ಲಿ ಭಾವನಾ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ವಸಂತ, ಎರಡನೇ ಆಯ್ಕೆ ಮಂದಾರ. ಎಸ್ ಮೇಡಮ್, ಅಷ್ಟೇ, ವಸಂತ. ಓಕೆ, ವಸಂತ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಿಮ್ಮ ಗೆಸ್ ರಾಂಗ್ ಆಗ್ಬಿಟ್ಟಿದೆ ಇಲ್ಲಿ. ಸರಿಯಾದ ಉತ್ತರ ಮಂದಾರ. ವಸಂತ ಪಾತ್ರವನ್ನು ಶ್ರುತಿ ಅವರು ಈ ಸಿನಿಮಾದಲ್ಲಿ ನಿರ್ವಹಿಸಿದ್ದರು. ಓಕೆ, 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ವೆಲ್ ಪ್ಲೇಡ್. ಓಕೆ, ಈಗ 2 ಸುತ್ತುಗಳು ಕಂಪ್ಲೀಟ್ ಆಯ್ತು. 3ನೇ ಸುತ್ತಿಗೆ ಹೋಗ್ಬಿಡೋಣ. ಓಕೆ, 3ನೇ ಸುತ್ತನ್ನ ಪ್ರಾರಂಭ ಮಾಡೋಣ. 3ನೇ ಸುತ್ತು ಚಿತ್ರ ಜಗತ್ತು. ಓಕೆ, ನಮ್ಮ ರಾಗರಂಜಿನಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಮೊದಲನೇ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಮೂಗ್ ಹೆಂಗಾಗ್ಬಿಟ್ಟಿದೆ ನೋಡಿ. ಓಕೆ, ವಾ, ಮುಗೀತು ಟೈಮು. ಹೇಳ್ಬೋದಾ? ಹಾ, ಇನ್ನೊಂದು ಅದು ಯಾರು ಮೂಗು ಗೊತ್ತಾಗ್ತಾ ಇಲ್ವಾ? ಇನ್ನೊಂದು ಗೊತ್ತಾಗ್ತಾ ಇಲ್ವಾ? ಓಕೆ, ಒಂದು ಚೇತನ್ ಅಂತ ಹೇಳಿದ್ದಾರೆ, ಇನ್ನೊಂದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಸೊ ಬೇರೆ ಯಾರಾದರೂ ಹೇಳ್ತೀರಾ? ಯಾರಿಗೂ ಗೊತ್ತಾಗ್ತಾ ಇಲ್ಲ. ತರುಣ? ಈಗ ಚೇತನ್ ಒಂದೇ ತಗೊಳ್ಳೋದಾ ಅಥವಾ ಏನು? ಚೇತನ್ ತರುಣ್ ಎರಡು ತಗೊಳ್ಳೋದಾ? ಓಕೆ, ಚೇತನ್ ಮತ್ತು ತರುಣ್ ಅಂತ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಈಗ ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಒಂದು ಚೇತನ್, ಅಯ್ಯೋ, ಇನ್ನೊಂದು ಚಿರಂಜೀವಿ ಸರ್ಜಾ. ಓಕೆ, ಸೊ ನೀವು ಒಂದನ್ನ ಸರಿಯಾಗಿ ಹೇಳಿದ್ರ 10 ಅಂಕನ ಗಳಿಸಿದ್ದೀರ. ಓಕೆ, ಆಲ್ಮೋಸ್ಟ್ಲಿ ಮೂಗು ಜಾಸ್ತಿ ದೊಡ್ಡದಾಗಿ ಕಾಣಿಸ್ಬಿಡುತ್ತಲ್ವಾ? ಓಕೆ, ಎರಡನೇ ಪ್ರಶ್ನೆಗೆ ಹೋಗ್ಬೇಡ. ಓಕೆ, ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೊ ಇದೆರಡನ್ನು ಸೇರಿ ಯಾವ ಸಿನಿಮಾದ ಹೆಸರಾಗತ್ತೆ ಅಂತ ಹೇಳಬೇಕು. ಓಕೆ, ಉತ್ತರ ಗೊತ್ತಾಗ್ತಾ ಇಲ್ವಾ? ಜನ ರಾಜಕೀಯ. ಹಾ, ಜನ ರಾಜಕೀಯ. ಜನ ರಾಜಕೀಯ. ರಾಜಕೀಯ ಜನ. ಓಕೆ, ಬೇರೆ ಯಾರಾದ್ರೂ ಹೇಳ್ತೀರಾ? ರಾಜಧಾನಿ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನಗರದಲ್ಲಿ ನಾಯಕರು. ಓಕೆ, ಸೊ ಇದರಲ್ಲಿ ನಿಮ್ಗೆ ಯಾವುದೇ ಅಂಕ ಬಂದಿಲ್ಲ. ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ ಹೇಳಬೇಕು. ಐದು, 4, 3, 2, 1. ಇವಾಗ ಹೇಳಿ. ರಾಧಿಕಾ ಪಂಡಿತ್. ರಾಧಿಕಾ ಪಂಡಿತ್. ಗೂಗ್ಲಿ ಮೂವಿ ಇದು. ಹಾ, ಗೂಗ್ಲಿ ಮೂವಿ ಇದು. ಗೂಗ್ಲಿಯಲ್ಲಿ ರಾಧಿಕಾ ಪಂಡಿತ್ ಇದ್ದಾರಾ? ಇಲ್ಲ, ಅದರಲ್ಲಿ ಹೀರೋಯಿನ್ ಹೆಸರು ಗೊತ್ತಾಗ್ತಿಲ್ಲ. ಗೊತ್ತಾಗ್ತಿಲ್ವಾ? ಹಿಂದಿಯಲ್ಲಿ ಮಾಡ್ತಾ ಇದ್ದಾರೆ ಇವಾಗ. ಓಕೆ, ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ.
ಗೂಗ್ಲಿ ಚಿತ್ರದ ನಾಯಕಿ ಕೃತಿ ಕರಬಂಧ ಇವಾಗ ಬಾಲಿವುಡ್ ಅಲ್ಲೂ ಮಿಂಚ್ತಾ ಇದ್ದಾರೆ. ಓಕೆ, 3ರಲ್ಲಿ ನೀವು ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ರಿ, ಅದರಲ್ಲಿ ಒಬ್ಬರನ್ನ ಮಾತ್ರ ಗುರುತಿಸೋದಕ್ಕೆ ಸಾಧ್ಯ ಆಯಿತು. ಸೊ ಈ ಸುತ್ತಿನಲ್ಲಿ ನಿಮಗೆ ಸಿಕ್ಕಿರೋದು 10 ಅಂಕಗಳು. ಪ್ರಯತ್ನ ಪಟ್ಟಿದ್ದೀರಾ ಚೆನ್ನಾಗಿ ಆಟ ಆಡೋದಕ್ಕೆ. ಓಕೆ, ವಿಷ್ಣು ಸೇನಾ ಕುಟುಂಬ ರೆಡಿ ಇದ್ದೀರಾ? ಓಕೆ, ವಿಷ್ಣು ಸೇನಾ ಕುಟುಂಬಕ್ಕೆ ಈಗ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರ್ರಿ. ಇಬ್ಬರು ನಟಿಯರ ಫೋಟೋನ ಮರ್ಜ್ ಮಾಡಿರೋದು. ಹರಿಪ್ರಿಯಾ ಸುಧಾರಾಣಿ. ಓಕೆ, ಸಮಯ ಮುಗಿದ ಮೇಲೆ ಹೇಳಿ. ಹರಿಪ್ರಿಯಾ ಸುಧಾರಾಣಿ. ಹರಿಪ್ರಿಯಾ ಸುಧಾರಾಣಿ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸುಧಾರಾಣಿ, ಹರಿಪ್ರಿಯಾ ಸರಿಯಾಗಿದೆ ಉತ್ತರ. ಸರಿಯಾದ ಉತ್ತರವನ್ನು ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಈಗ 3 ಚಿತ್ರ ಇದೆ. ಇದನ್ನ ಸೇರಿಸಿ ನೀವು ಯಾವ ಚಿತ್ರದ ಹೆಸರಾಗತ್ತೆ ಅಂತ ಹೇಳಬೇಕು. ಕೃಷ್ಣ ರಾಧೆ ನಿಮ್ಮ ಉತ್ತರ ಗೊತ್ತಾಗ್ತಾ ಇಲ್ವಾ? ಶಿವಾಜಿ ಸೂರತ್ಕಲ್. ಓಕೆ, ಶಿವಾಜಿ ಸೂರತ್ಕಲ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ ಮೇಡಮ್? ಇನ್ನೊಂದು ಹೇಳಿ. ರಾಜನ ಹೃದಯ ಗೆದ್ದ ರಾಣಿ. ಓ, ಯಾವ ಪಿಕ್ಚರ್ ಅಪ್ಪ ಇದು? ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡೋಣ. ರಾಜ ಲವ್ಸ್ ರಾಧೆ. ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಅದು ಯಾರು ಅಂತ ಗೆಸ್ ಮಾಡಬೇಕು. ಸಮಯ ಮುಗಿದ ಮೇಲೆ ನಿಮ್ಮ ಉತ್ತರ ಹೇಳಿ. ಓಕೆ, ಓಕೆ, ನಿಮ್ಮ ಉತ್ತರ ಮಾಳವಿಕಾ ಅವಿನಾಶ್. ಮಾಳವಿಕಾ ಅವಿನಾಶ್ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಅಧ್ಯಕ್ಷ ಚಿತ್ರದ್ದು ಮಾಳವಿಕಾ ಅವಿನಾಶ್. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ರ. ವೆಲ್ ಪ್ಲೇಡ್. ಓಕೆ, ದೊಡ್ಡೇಗೌಡ ಕುಟುಂಬ ರೆಡಿ ಇದ್ದೀರಾ? ರೆಡಿ ಮೇಡಮ್, ರೆಡಿ. ಓಕೆ, ನಮ್ಮ ದೊಡ್ಡೇಗೌಡ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬನ್ನಿ. ಓಕೆ, ಇಬ್ಬರು ನಟಿಯರ ಫೋಟೋ ಗೆಸ್ ಮಾಡಬೇಕು. ಮತ್ತೆ ಮೇಡಮ್, ಒಂದು ವಿನಯ್ ಪ್ರಸಾದ್. ಓಕೆ, ಗೆಸ್ ಮಾಡಿ. ಅಮ್ಮಂಗೆ ಕೇಳಿ ಹೇಳ್ತಾರೆ. ನೋಡಕ್ಕೆ ಇನ್ನೊಂದು ಬಿಡ್ತಿದ್ರು ಕ್ವಶನ್. ಗೊತ್ತಿಲ್ಲ, ಹೋಯ್ತು ಬಿಡಿ ಈಗ ಅದು. ಓಕೆ, ಸಮಯ ಮುಕ್ತಾಯವಾಗಿದೆ. ವಿನಯ ಪ್ರಸಾದ್ ಅಂತ ಒಂದನ್ನ ಉತ್ತರ ಕೊಟ್ಟಿದ್ದಾರೆ. ಸರಿಯಾದ 2 ಉತ್ತರಗಳು ಸ್ಕ್ರೀನ್ ಮೇಲೆ ಬರಲಿ ಈಗ. ಒಂದು ವಿನಯ ಪ್ರಸಾದ್ ಅವರು, ಇನ್ನೊಂದು ಪದ್ಮಾ ವಾಸಂತಿ. ನನಗೆ ಗೊತ್ತಾಗಿತ್ತದು. ನೇಮ್ ಬರ್ತಾ ಇಲ್ಲ ಮೇಡಮ್ ಆಕ್ಚುಲಿ. ಓಕೆ, ಸೊ 2ರಲ್ಲಿ ನೀವು 1ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿರೋದ್ರಿಂದ 10 ಅಂಕನ ಗಳಿಸಿದ್ರ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಫೋಟೋಗೆ ಹೋಗ್ಬೇಡ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, 2ನ್ನ ಸೇರಿಸಿ ನೀವು ಹೇಳಬೇಕು. ಓಕೆ, ನಿಮ್ಮ ಉತ್ತರ ಗಾಳಿಪಟ. ಓಕೆ, ಗಾಳಿಪಟ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ?
ಓಕೆ, ಸರಿಯಾದ ಉತ್ತರ 20 ಅಂಕ ಗಳಿಸಿದ್ರೆ ಇದುವರೆಗೂ ಒಟ್ಟು 30 ಅಂಕಗಳನ್ನ ಗಳಿಸಿದ್ರು. ಓಕೆ, ಮೂರನೇ ಪ್ರಶ್ನೆಗೆ ಹೋಗ್ಬೇಡ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೋಡ್ತಾ ಇದ್ದೀರಲ್ಲ, ಅಲ್ಲಿ ರೌಂಡ್ ಅಪ್ ಮಾಡಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅವ್ರು ಯಾರು ಅಂತ ಗೆಸ್ ಮಾಡಬೇಕು. ಓಕೆ, ನಿಮ್ಮ ಉತ್ತರ? ಮಿಸ್ಟರ್ ಅಂಡ್ ಮಿಸ್ಟರ್ ರಾಮಾಚಾರಿ ಮೂವಿದು ಯಶ್ ಅವರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಸೊ ನೀವು ಮೂರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ರೆ, ಆದ್ರೆ ಪದ್ಮಾವಸಂತಿ ಅವ್ರನ್ನ ಮಾತ್ರ ಗೆಸ್ ಮಾಡಕ್ ಆಗ್ಲಿ. ಅದು ಆಕ್ಚುಲಿ ಈಸಿ ಇತ್ತು, ನನಗೆ ಗೊತ್ತಾಗಿತ್ತು. ನಂಗೆ ನೇಮ್ ಬರ್ತಾ ಇರಲಿಲ್ಲ ಮೇಡಮ್ ಆಕ್ಚುಲಿ, ಬಟ್ ಗೊತ್ತಾಗಿತ್ತು ನಂಗೆ ಅವ್ರ ಪಿಕ್ಚರ್ ಗೊತ್ತಾಯ್ತು, ಬಟ್ ನೇಮ್ ಬರಲಿಲ್ಲ ಅಷ್ಟೇ. ಓಕೆ, ಪರವಾಗಿಲ್ಲ. ನೀವು 50 ಅಂಕನ ಗಳಿಸಿದ್ರ ಈ ಸುತ್ತಿನಲ್ಲಿ. ವೆಲ್ ಪ್ಲೇಡ್. ಓಕೆ, ಪ್ರಜ್ಞಾ ಕುಟುಂಬ ರೆಡಿ ಇದ್ದೀರಾ? ಓಕೆ, ನಮ್ಮ ಪ್ರಜ್ಞಾ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಇಬ್ಬರು ನಟಿಯರ ಫೋಟೋ ಮರ್ಜ್ ಮಾಡಿದ್ದಾರೆ, ಗೆಸ್ ಮಾಡಿ. ಗೆಸ್ ಮಾಡ್ಬೋದು. ನಾನು ಅನ್ಕೊಂಡಿದ್ದೀನಿ ನೋಡಿ. ಓಕೆ, ನಿಮ್ಮ ಉತ್ತರ? ಸುಮಲತಾ ಇದ್ದಾರೆ ಒಬ್ರು ಗೆಸ್. ಇನ್ನೊಬ್ರು ವಿನಯ್ ಪ್ರಸಾದ್ ಅನ್ನೋದು. ವಿನಯ್ ಪ್ರಸಾದ್ ಅವರ? ಸುಮಲತಾ ಅವರು. ಇನ್ನೊಂದು ಗೊತ್ತಾಗ್ತಾ ಇಲ್ಲ. ಓಕೆ, ಒಂದು ಸುಮಲತಾ ಅಂತ ಹೇಳಿ ಗೆಸ್ ಮಾಡಿದ್ದಾರೆ. 2 ಸರಿಯಾದ ಉತ್ತರಗಳು ಸ್ಕ್ರೀನ್ ಮೇಲೆ ಬರಲಿ ಈಗ. ಒಂದು ಸುಮಲತಾ, ಇನ್ನೊಂದು ಜಯಮಾಲಾ. ಪರವಾಗಿಲ್ಲ, ಒಂದನ್ನ ಸರಿಯಾಗಿ ಗೆಸ್ ಮಾಡಿ 10 ಅಂಕನ ಗಳಿಸಿದ್ದೀರಾ. ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ಕಾಣಿಸ್ತಾ ಇದೆಯಲ್ವಾ? ಓಕೆ, ಎರಡನ್ನು ಸೇರಿಸಿ ಹೇಳಬೇಕು. ನಿಮ್ಮ ಉತ್ತರ? ಚಕ್ರವ್ಯೂಹ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ಸರಿಯಾಗಿದೆ. ಓಕೆ, ಒಟ್ಟಾರೆಯಾಗಿ 30 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆ ನೋಡ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿದೀವಲ್ಲ, ಅದು ಯಾರು ಅಂತ ಗೆಸ್ ಮಾಡಬೇಕು. ನಮ್ಮ ಸರ್ ಥರನೇ ಇದೆ ಮೀಸೆ. ಸುದೀಪ್. ಓಕೆ, ಸುದೀಪ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಮಾಣಿಕ್ಯ ಚಿತ್ರದ್ದು ಸುದೀಪ್. ಉತ್ತರ ಸರಿಯಾಗಿದೆ. ನೀವು ಸುದೀಪ್ ಅವ್ರ ಫ್ಯಾನಾ? ಪುನೀತ್, ಎಲ್ರಿಗೂ ಪುನೀತ್ ರಾಜ್ಕುಮಾರ್ ಇಷ್ಟ. ಓಕೆ, ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರುವಂತಹ ಒಟ್ಟು ಅಂಕ 50. ಚೆನ್ನಾಗಿ ಆಟ ಆಡಿದ್ರು. ಓಕೆ, ಇವಾಗ 3 ಸುತ್ತುಗಳು ಕಂಪ್ಲೀಟ್ ಆಗಿದೆ. 4ನೇ ಸುತ್ತಿಗೆ ಹೋಗ್ಬಿಡೋಣ. ಓಕೆ, 4ನೇ ಸುತ್ತು ನನ್ನ ಫೇವ್ರೆಟ್ ಸುತ್ತು, ನಟ ಭಯಂಕರ. ರಾಗರಂಜಿನಿ ಕುಟುಂಬ ನಟ ಭಯಂಕರ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ. ಸೊ ಇಲ್ಲಿ ಯಾರು ಬರ್ತಾ ಇರೋದು? ನಿಮ್ಮ ಸಮಯ ಈಗ ಶುರುವಾಗಿದೆ. ಸಿಂಹ, ಹುಲಿ, 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 ಸೆಕೆಂಡ್, ಫಸ್ಟ್ ಒನ್, ನೋವು, ಭಯ, ಹಸಿದ ಹುಲಿ, ಬಗೆಯೋದು, ಊಟ, ಗೆಸ್ ಮಾಡ್ತಿದ್ದಾರೆ. ಹುಲಿ ತಿನ್ನೋದು, ಬೇಟೆ, ಜಿಂಕೆ, ಹಸಿವು, ಹಸಿವು, ಹೇಳಿ ಅದು ಸೇರಿಸಿ. ಹುಲಿ ಹಸಿವು, ಹುಲಿ ಅಲ್ಲಲ್ಲೇ ಇದ್ದೀರಪ್ಪ. 2 ವರ್ಣ. ಅಲ್ಲ, ಹುಲಿ ಹಸಿವು,
ಅಲ್ಲೇ ಇದೆ ಇದ್ರ ಹೇಳಿ ಅದನ್ನೇ ಸೇರ್ಸಿ ಹೇಳಿ. ಅದು ಸೇರ್ಸಿ ಹಸಿದ ಹುಲಿ. ಹಸಿದ ಹುಲಿ. ಇನ್ನೊಂದು ಸ್ವಲ್ಪ. ರೋಷ. ಅದು ಕರೆಕ್ಟ್ ಆಗಿದೆ, ಇನ್ನೊಂದು ಚೂರು ಸರಿ ಮಾಡಿ ಅದನ್ನ ಹೇಳಿ. ಅಯ್ಯೋ ಅಲ್ಲಿ ಇಷ್ಟು ಇವ್ರು ಹೇಳ್ತಾ ಇದಾರೆ ಇಲ್ಲಿ. ಓಕೆ ಅಲ್ಲ ಹಸಿದ ಹುಲಿ, ಅದು ಪಿಕ್ಚರ್ ಹೆಸರು ಬಂದ್ಬಿಡುತ್ತಲ್ಲ ಹಸಿದ ಹೆಬ್ಬುಲಿ ಅಂತ. ಓಕೆ ಉತ್ತರ ಕರೆಕ್ಟ್ ಆಗಿದೆ. ಇವ್ರು ಕರೆಕ್ಟ್ ಆಗಿ ತೋರಿಸ, ಇನ್ನೊಂದು ಸ್ವಲ್ಪ ಬೇಗ ಗೆಸ್ ಮಾಡಿ. ಸರಿಯಾದ ಉತ್ತರ ಹಸಿದ ಹೆಬ್ಬುಲಿ. 20 ಅಂಕನ ಗಳಿಸಿದ್ದೀರಾ. ಮುಂದಕ್ಕೆ ಹೋಗ್ಬಿಡೋಣ. ಇದೆಲ್ಲ ನಿಮಗೆಲ್ಲ ತುಂಬಾ ರಿಲೇಟ್ ಆಗುತ್ತೆ. ಹಾ, ನಿಮ್ಮ ಸಮಯ ಈಗ ಶುರುವಾಗಿದೆ. ನಿಮಗಳಿಗೆ ಬಹಳ ರಿಲೇಟ್ ಆಗುತ್ತಿದೆ. ಶ್ರುತಿ. ಎಷ್ಟು ವರ್ಡ್ ಅಂತ ಹೇಳಿ ಫಸ್ಟ್ ಅವರಿಗೆ. ಪ್ರಪಂಚ. ಸೆಕೆಂಡ್ ಹಾಡು. ಹಾಡು. ಶ್ರುತಿ. ವೀಣೆ. ರುದ್ರವೀಣೆ. ಅಲ್ಲ ಹಾಡದು. ಸರಸ್ವತಿ. ಶ್ರುತಿ ಸೇರಿದಾಗ. ವೀಣೆ. ತಂಬೂರಿ. ಚೆಂಡು. ಬಾಲ್. ಕ್ರಿಕೆಟ್. ಅಲ್ಲ ಒಡೆದೋಗೋದು. ಕಲ್ಲೆಸು. ಕಲ್ಲು ವೀಣೆ ನುಡಿ. ಸರಿಯಾದ ಉತ್ತರ ಕಲ್ಲು ವೀಣೆ ನುಡಿಯಿತು. ಓಕೆ, ಸೊ ಎಲ್ಲಾನು ಅಷ್ಟೇ ಫುಲ್ ಎಲ್ಲ ಲಾಸ್ಟಿಗೆ ಉತ್ತರ ಕೊಡ್ತಾ ಇದ್ದೀರಾ. ಓಕೆ, 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದೀರಾ. ಟೈಮ್ ಮ್ಯೂಸಿಕ್ ಬರ್ತಿರುತ್ತೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ ಒನ್. ಸೆಕೆಂಡ್ ಒನ್. ಓಕೆ. ಮಾಂಗಲ್ಯ. ಸರ. ಮಾಂಗಲ್ಯ. ಚಿನ್ನ. ಚೈನಾ. ಬಂಗಾರ. ತೋರಿಸಿ. ಬಂಗಾರ. ಲಕ್ಷ್ಮಿ. ರಾಣಿ. ಬಂಗಾರದ ಕಲಶ. ಹಂಗೆ ಹೇಳ್ತಾ ಇರಿ. ಬಂಗಾರ. ಓಕೆ, ಅದು ಸೈಡಲ್ಲಿ. ಕೂತಿರೋದು. ಬಂಗಾರದ ಯಾರು ಕೂತಿರ್ತಾರೆ? ಬಂಗಾರ. ಲಕ್ಷ್ಮಿ. ದೇವ್ರ. ಆಕ್ಟ್ ಮಾಡಿ ಬೇಗ ಬೇಗ. ಬಂಗಾರ. ಏನದು? ಬಂಗಾರದ ಹೂವು. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಈ ರೀತಿ ಆಗಿದೆ. ಸಿನಿಮಾದ ಟೈಟಲ್ ಮೂಲಕವೇ ಆ ನಟಿ ಫೇಮಸ್. ಯಾರು? ಓಕೆ, ನಿಮ್ಮ 2ನೇ ಸುಳಿವು ಶ್ರೀನಾಥ್ ಈ ಚಿತ್ರದ ನಾಯಕ. ಮಾನಸ ಸರೋವರ. ಅಲ್ಲ, ಬೇರೆ ಯಾರಾದ್ರೂ ಗೆಸ್ ಮಾಡ್ತೀರಾ? ಅಲ್ಲ, ಅದ್ರ ಹೆಸರು ಮೂಲಕನೇ ಆ ನಟಿ ಫೇಮಸ್ ಅಂದ್ರೆ ಅದ ನಟಿ ಹೆಸರು. ಎರಡು ಸೇರಿಸಿ. ಬಂಗಾರ. ಬಡ್ಡಿ ಬಂಗಾರ. ಓಕೆ, ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು 40 ಅಂಕನ ಗಳಿಸಿದ್ರ. ಓಕೆ, ಅದೆರಡೇದು ಎರಡಕ್ಕೂ ಬಹಳ ಪ್ರಯಾಸ ಪಟ್ಟು ಕೊನೆಗೆ ಉತ್ತರ ಹೇಳಿದ್ರು. ಓಕೆ, ಇವಾಗ ವಿಷ್ಣು ಸೇನಾ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಕರೆಕ್ಟಾಗಿ ತೋರಿಸ್ತಾ ಇದೆ. ಓಕೆ, ಗರುಡ ರೇಖೆ ಅಂತ ಗೆಸ್ ಮಾಡಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ ಮುಂದಕ್ಕೆ ಹೋಗ್ಬಿಡೋಣ. ನಿಮ್ಮ ಸಮಯ ಈಗ ಶುರುವಾಗಿದೆ. ವಿಷ್ಣುವರ್ಧನ್. ನ್ಯಾಯ ಎಲ್ಲಿದೆ?
ನ್ಯಾಯ ಎಲ್ಲಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ನ್ಯಾಯ ಎಲ್ಲಿದೆ, ಕರೆಕ್ಟ್ ಆಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಕರೆಕ್ಟ್ ಆಗಿ ಹೇಳಿ. ಬೆಂಕಿಯಲ್ಲಿ ಅರಳಿದವು. ಸರಿಯಾದ ಉತ್ತರ ಬೆಂಕಿಯಲ್ಲಿ ಅರಳಿದ ಹೂವು. ಸೂಪರ್ ಮೇಡಮ್, ಸೂಪರ್. ಓಕೆ, ಸೂಪರ್. 60 ಅಂಕ ಗಳಿಸಿದರೆ. ಈಗ ನಮ್ಮ ದೊಡ್ಡಗೌಡ ಕುಟುಂಬ ಸದಸ್ಯರು ರೆಡಿ ಇದ್ದೀರಾ? ಓಕೆ, ಬನ್ನಿ. ಯಾರು ಆಟ ಆಡೋದಕ್ಕೆ ಬರ್ತಿದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಮಗು, ಚಿಕ್ಕಮಗಳು, ಚಿಕ್ಕಮಗಳು ಹೇಳಿ. ಹೇಳಿ ಕರೆಕ್ಟ್ ಆಗಿ. ಮನೆ ತುಂಬಾ. ಓಕೆ, ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ ಅಮ್ಮ ಗೆಸ್ ಮಾಡಿ ಹೇಳಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸೂಪರ್. ನೋಡಿ ಅಮ್ಮ ಎಷ್ಟು ಬೇಗ ಗೆಸ್ ಮಾಡಿದ್ರಂತ. ನಿಮ್ಮ ಸಮಯ ಈಗ ಶುರುವಾಗಿದೆ. ಆರೋ ಪಕ್ಷಿನ, ಅಕ್ಕಿಗೂಡ, ಕಾಗಿನ, ಪಾರಿವಾಳನ, ನವಿಲ, ಅಲ್ಲ, ಫಿಲಿಮ್ ಹೆಸರಾ? 2 ವರ್ಡು. ಒಂದು ಫಸ್ಟ್ ವರ್ಡ್ 2. ಫಸ್ಟ್ ವರ್ಡು ಬಾವುಗಲ. ಎರಡನೇದು ಗೂಡ. ಒಂದಾಗೋಣ. ಗೂಡು, ಅಕ್ಕಿಗೂಡು. ಫಸ್ಟ್ನೇದೇನು ಹೇಳು? ಬಾ ಹೋಗೋಣ ಅಂತನಾ? ಅದನ್ನೇ ಹೇಳಿ, ಸ್ವಲ್ಪ ಬೇರೆ ತರ. ಒಂದಾಗೋಣ ಬಾ. ಎರಡನೇ ವರ್ಡ್ ತೋರಿಸು. ಎರಡನೇದು ಕರೆಕ್ಟಾಗಿ ಹೇಳಿದ್ರಲ್ಲ. ಈ ಎರಡನೇದು ಹೇಳಿ. ಎರಡನೇದು ಹೇಳು. ಏನದು ಎರಡನೇದು? ಗೂಡು. ಗೂಡು. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು. ಸಂಜೆ ಆದ್ಮೇಲೆ ಎಲ್ಲರೂ ಮಾಡೋದು ಅದೇ ಕೆಲಸ. ಅದನ್ನೇ ಸ್ವಲ್ಪ ಬೇರೆ ತರ ಹೇಳಿ. ನಿಮ್ಮ ಎರಡನೇ ಸುಳಿವು ಕಲ್ಯಾಣ್ ಕುಮಾರ್ ನಟನೆಯ ಸಿನಿಮಾ. ಗೊತ್ತಾಯ್ತಾ ಯಾರಿಗಾದ್ರು? ಮರಳಿ ಗೂಡಿಗೆ. ಅವ್ರ ಗೂಡು ಅಂತ ಕರೆಕ್ಟಾಗಿ ಹೇಳಿ, ವಾಪಸ್ ಹೋಗೋದು ಅಂತ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ವಾಚಪ, ಗಡಿಯಾರ, ಸಮಯ. ಸಮಯ. ಓಕೆ, ಡನ್. ಫಿಲಿಮ್ ನೇಮ್ ಆಯ್ತು. ಮಕ್ಕಳು. ಎರಡು ಸೇರ್ಸಿ ಹೇಳಿ. ಮಗು. ಈಸಿ ಇದೆ, ಅದನ್ನ ಮಾತ್ರ ತೋರಿಸಿ. ಓಕೆ, ಸಮಯದ ಗೊಂಬೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಅಮ್ಮನೇ ಇವತ್ತು 2 ಹೇಳಿದ್ದಲ್ಲ. ಅಮ್ಮ ಸೂಪರ್ ನೀವು. ಓಕೆ, ಪ್ರಜ್ಞಾ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇರೋದು? ಧನುಷ್. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಟಿವಿ. ಟಿವಿ. ಚಿತ್ರ. ಚಿತ್ರ. ಮೂವಿ. ಚೈತ್ರದ ಚಿಲುಮೆ. ಗಿಡ. ಗಿಡ. ಮರ. ಚಿಗುರು. 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 ಚಿಗುರಿದ ಕನಸು. ಚಿಗುರಿದ. ಚೈತ್ರದ ಚಿಗುರು. ಅಲ್ಲ, ಚೈತ್ರದ ಚಿಗುರು. ಹಾ, ಚಿಗುರು. ಟಿವಿ. ಚಿಗುರು. ಚಿಗುರು. ಚಿಲುಮೆ. ಸ್ವಲ್ಪ ಕಷ್ಟನೇ ತೋರಿಸಕ್ಕೆ. ಗಿಡ. ಗಿಡ. ಚಿಗುರು ಬೆಳೆಯುತ್ತಿದೆ. ಚಿತ್ರ. ಚಿತ್ರ. ಚಿಲುಮೆ. ಚಿತ್ರದ ಚಿಗುರು. ಮರ.
ಓಕೆ, ನಿಮ್ಮ ಸುಳಿವು ರಾಜೇಶ್ ಮತ್ತು ಆರತಿ ಕಾಂಬಿನೇಷನ್ನ ಚಿತ್ರ. ನಿಮ್ಮ ಎರಡನೇ ಸುಳಿವು ಪರದೆ ಮೇಲೆ ಕೂಡ ನೋಡಬಹುದು. ಇದು ಆ್ಯಕ್ಚುಲಿ ತೋರಿಸೋದಕ್ಕೂ ಸ್ವಲ್ಪ ಕಷ್ಟನೇ. ಯಾರಾದರೂ ಹೇಳ್ತೀರಾ? ಚಿಗುರಿದ ನೀವು ನೋಡಿದ್ರಿ ಅನ್ಸುತ್ತೆ. ಯಾವಾಗಲೂ ಅದೇ, ನಾನು ಈ ಕಡೆಯಿಂದ ತೋರಿಸ್ಬೇಕು, ಇಲ್ಲಿರೋರು ನೋಡ್ಕೊಂಡ್ಬಿಟ್ಟಿರ್ತಾರೆ, ಓ ನಾವು ಹೇಳ್ತೀವಿ ಅಂತ. ಅಲ್ಲ ಅಲ್ಲ, ಅದು ಗೊತ್ತಾಯ್ತು. ಓಕೆ ಓಕೆ, ಸರಿಯಾದ ಉತ್ತರ ಚದುರಿದ ಚಿತ್ರಗಳು. ಸ್ವಲ್ಪ ಇದು ತೋರಿಸೋದಕ್ಕೂ ಕಷ್ಟನೇ ಆಗುತ್ತೆ. ಓಕೆ ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಪಪ್ಪ ಅಪ್ಪ ಅಪ್ಪ ಮಗಳು ಅಪ್ಪ ಮಗಳು ಹುಡುಗಿ ಎಷ್ಟು ವರ್ಡ್ ಇದೆ ಅಂತ ಹೇಳಿ ಫಸ್ಟ್. ಪೊಲೀಸ್ ಇವರ ನಾನಾ ಅಣ್ಣ ತಂಗಿ ಹುಡುಗಿ ಹೆದರದ ಹೆಣ್ಣು ನನಗ ಹೆದರೋದಿಲ್ಲ. ನೀವು ಲಾಟಿ ತೋರಿಸೋದಿಲ್ಲ, ನನಗೆ ಈ ಸಮ ಪಡೆದಿದ್ದು. ಹೆಣ್ಣು. ಓಕೆ, ಸಮಯ ಮುಕ್ತಾಯವಾಗಿದೆ. ಸವಾಲಿಗೆ ಸವಾಲು ಎಸೆಯೋದಿದು. ಈಸಿ ಇದೆ. ಎರಡನೇ ಸುಳಿವು ರಾಜ್ಕುಮಾರ್ ಅಭಿನಯದ ಚಿತ್ರ. ಸಂಪತ್ತಿಗೆ ಸವಾಲು. ಓ ಇಲ್ಲ, ಇನ್ನೊಂದ್ಸಲ ತೋರಿಸಿ. ಹಾಂ, ಯಾರಾದರೂ ಹೇಳ್ತೀರಾ? ನೀವು ಹೇಳ್ತೀರಾ? ಸರಿಯಾದ ಉತ್ತರ ನನ್ನ ನೀನು ಗೆಲ್ಲಲಾರೆ. ಸರಿಯಾದ ಉತ್ತರ ನೀನನ್ನ ಗೆಲ್ಲಲಾರೆ. ಅವ್ರು ಅದಕ್ಕೆ ನೀನಿ ಅಂತ ಇಲ್ಲ, ಹೇಳೋದ್ರಲ್ಲ ಅರ್ಥ ಆಗಲಿಲ್ಲ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಫ್ರೆಂಡ್ ಗೆಳೆಯ, ಫ್ರೆಂಡ್ ಗೆಳೆಯ, ಫ್ರೆಂಡ್ ಗೆಳೆಯರು, ಗೆಳೆಯರು, ಹುಡುಗರು ಹೇಳಿ. ಇನ್ನೊಂದೇನು ಹೇಳ್ತಾರೆ? ಗುಂಪಿನ ಹುಡುಗರು, ಹುಡುಗರು, ಹುಡುಗ ಹುಡುಗಿಯರು, ಹುಡುಗ, ಫ್ರೆಂಡ್ಸ್, ಫ್ರೆಂಡ್ಸ್, ಫ್ರೆಂಡ್ಶಿಪ್, ಗೆಳತನ. ಹೇಳಿ, ಅದಕ್ಕೆ ಬೇರೆ ವರ್ಡ್ ಏನಿದೆ? ಅದು ಎರಡನೇ ತೋರಿಸಿ. ಸ್ನೇಹಿತರು. ಹೇಳಿ, ಏನು? ಸ್ನೇಹಿತರು. ಸ್ನೇಹಿತರ. ಸ್ನೇಹಿತನ, ಸ್ನೇಹಿತರು. ಅದಾದ್ಮೇಲೆ ಏನಿದೆ ಹೇಳಿ? ನನ್ನ ಸ್ನೇಹಿತರು ಗೊತ್ತಾಗುತ್ತೆ. ಓಕೆ, ಫ್ರೆಂಡ್ಶಿಪ್ಗೆ ಬೆಲೆ ಕೊಡಿ. ಫ್ರೆಂಡ್ಶಿಪ್ಗೆ ಸ್ನೇಹಿತರಿಗೆ ಬೆಲೆ ಕೊಡಿ. ಅಲ್ಲ, ಅದಲ್ಲ, ಸುಳಿವು ಕೊಡ್ತಾ ಇರೋದು ಯಾರಿಗಾದ್ರೂ. ನಿಮಗೆ ಗೊತ್ತಾಯ್ತಾ? ಸ್ನೇಹಿತರ ಸವಾಲು. ಸ್ನೇಹಿತರ ಸವಾಲು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಪ್ರಯತ್ನ ಪಟ್ರಿ. ಓಕೆ, ಈಗ 4 ಸುತ್ತುಗಳು ಮುಕ್ತಾಯವಾಗಿದೆ. ರಾಗರಂಜಿನಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150. ವಿಷ್ಣು ಸೇನಾ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ದೊಡ್ಡೇಗೌಡ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 150, 160, 170. ನಮ್ಮ ಪ್ರಜ್ಞಾ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 145. ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಹತ್ತತ್ರ ಇದ್ದೀರಾ. 5, 10, 20 ಅಷ್ಟೇ ಡಿಫ್ರೆನ್ಸ್ ಇರೋದು. ತುಂಬ ಚೆನ್ನಾಗಿ ಆಟ ಆಡಿದ್ದೀರಾ. ಸೊ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಕುಟುಂಬಗಳಿಗೆ ಸಿನಿಮಾ ಕುರಿತಾದಂತಹ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ SSP ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್, ಪ್ರವಾಸೋದ್ಯಮ ಇಲಾಖೆ, ಕರ್ನಾಟಕ ಸರ್ಕಾರ, ಹನುಮಂತನಗರ, ಬೆಂಗಳೂರು 50. ಇವರ ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 7353333313. ಇನ್ನೊಂದು ಸಂಖ್ಯೆ 9535497689. ಇವರಿಗೆ ಚಂದನ ವಾಹಿನಿಯ ಕಡೆಯಿಂದ ಅನಂತ ಧನ್ಯವಾದಗಳು.
ಸೊ ಮೊದಲನೇ ಸ್ಥಾನದಲ್ಲಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ಸೊ ಅಮ್ಮ ಫುಲ್ ಚೆನ್ನಾಗಿ ಗೆಸ್ ಮಾಡ್ತಾ ಇದ್ರು. ಧನ್ಯವಾದಗಳು ನಿಮಗೆ. ಸೊ ವಿಷ್ಣು ಸೇನಾ ಕುಟುಂಬ ನಿಮಗೂ ಕೂಡ ಶುಭಾಶಯಗಳು. ಸೊ ರಾಗರಂಜನಿ ಕುಟುಂಬ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ನಿಮಗೂ ಕೂಡ ಶುಭಾಶಯಗಳು. ಓಕೆ, ಈಗ ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ನೋಡ್ತಾ ಇರೋರು ನೀವು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಏನಾದರೂ ಇಚ್ಛೆ ಇದ್ರೆ ಈ ಕೆಳಕಂಡಂತಹ ಇಮೇಲ್ ಅಡ್ರೆಸ್ ಅನ್ನು ನೀವು ಸಂಪರ್ಕ ಮಾಡಬಹುದು. ನಮ್ಮ ಇಮೇಲ್ ವಿಳಾಸ ಈ ರೀತಿಯಾಗಿದೆ. ಸೊ ಈ ಇಮೇಲ್ ಅಡ್ರೆಸ್ಗೆ ನಿಮ್ಮ ಹೆಸರು, ವಯಸ್ಸು, ದೂರವಾಣಿ ಸಂಖ್ಯೆನ ಮಿಸ್ ಮಾಡದೆ ಕಳಿಸಿ. ಆ ಮೂಲಕ ನೀವು ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಸೊ 4 ಕುಟುಂಬಗಳಿಗೂ ಕೂಡ ಅನಂತ ಧನ್ಯವಾದಗಳು ಬಂದಿದ್ದಕ್ಕೆ. ನಿಮ್ಮೆಲ್ಲರನ್ನ ಭೇಟಿಯಾಗಿ ನನಗೂ ಕೂಡ ತುಂಬಾನೇ ಖುಷಿ ಆಯಿತು. ವೆರಿ ಆಲ್ ದಿ ಬೆಸ್ಟ್ ಎಲ್ರಿಗೂ ಕೂಡ. ಸಿನಿ ಕ್ವಿಜ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.